ಕಂತು, 10ನೇ ತಾರೀಕು ಅಥವಾ 12ನೇ ತಾರೀಕು ಒಂದು ಕಂತು, ಈ ರೀತಿ ಬೇರೆ ಬೇರೆ ದಿನ ಬೇರೆ ಬೇರೆ ದಿನಾಂಕದಂದು ಸಹ ಬಿಡುಗಡೆ ಮಾಡ್ಬೋದು. ಒಂದೊಂದು ಕಂತಿನ ಹಣವನ್ನು ಒಂದೊಂದು ದಿನಾಂಕದಂದು, ಅಥವಾ ಒಟ್ಟಿಗೆ ಬೇಕಾದರೂ 12ನೇ ತಾರೀಕು ಅಥವಾ 9ನೇ ತಾರೀಕಿನಂದೇ ಒಟ್ಟಿಗೆ ಹಣವನ್ನು 3 ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡ್ಬೋದು. ಆದರೆ ಈ ಒಂದು ತಿಂಗಳಲ್ಲೇ 3 ಕಂತಿನ ಹಣವನ್ನು ಕ್ಲಿಯರ್ ಮಾಡ್ತಾರೆ. ಈಗಾಗಲೇ ಪೆಂಡಿಂಗ್ ಹಣವನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕ್ಲಿಯರ್ ಆದಮೇಲೆ ಈಗ ನೆಕ್ಸ್ಟು ಈಗ ಕಂಟಿನ್ಯೂಸ್ ಆಗಿ ಯಾರಿಗೆಲ್ಲ ಬಂದಿರಲಿಲ್ವೋ ಅಮೌಂಟು, ಆ ಅಮೌಂಟನ್ನು ಸಹ ಬಿಡುಗಡೆ ಮಾಡ್ತಾರೆ. ಇದರಲ್ಲೂ ಸಹ ನೀವು ಸ್ಟೇಟಸನ್ನು ಚೆಕ್ ಮಾಡಿ ನೋಡಿದಾಗ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ದರೆ ಮಾತ್ರ ನಿಮಗೆ ಅಮೌಂಟು ಬರುತ್ತೆ. ಅಥವಾ ನೀವೇನಾದರೂ ಬ್ಯಾಂಕ್ ಸೀಡಿಂಗು ಆ ರೀತಿ ಏನಾದರೂ ಇದ್ದು 180 ಡೇಸ್ ಕಂಪ್ಲೀಟ್ ಆಗಲ್ಲ, DDPI ಪೆಂಡಿಂಗ್ ಇದೆ ಅಂತ ಅಂದರೆ ಅಂಥವರಿಗೆ ಇನ್ನೂ ಸಹ ಹಣ ಬರೋದಿಲ್ಲ. ಅದೆಲ್ಲ ನೀವು ಕ್ಲಿಯರ್ ಮಾಡಿಸಿದ್ಮೇಲೆ ನಿಮಗೆ ಹಣ ಬರುತ್ತೆ. ನೆಕ್ಸ್ಟು ನಿಮ್ಮ ಸ್ಟೇಟಸಲ್ಲಿ DBT ಪುಷ್ಡ್ ಅಥವಾ ಪೆಂಡಿಂಗ್ ಅಂತ ಇದ್ದರೂ ಸಹ ನಿಮಗೆ ಅಮೌಂಟು ಬರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ನೆಕ್ಸ್ಟು ಮೇ ಮಂತಿನ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ. ಇನ್ನೂ ಯಾರೆಲ್ಲ ಚೆಕ್ ಮಾಡಿಲ್ವೋ ಅಂಥವ್ರು